ಮೈಸೂರಿನಲ್ಲಿ ಘೋರ ದುರಂತವೊಂದು ನಡೆದಿದೆ. ಮಗಳು ಮನೆ ಬಿಟ್ಟು ಹೋದಂತಹ ಕಾರಣಕ್ಕೆ ಇಡೀ ಕುಟುಂಬವೇ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಇದು. ಮನೆ ಬಿಟ್ಟು ಹೋದ ಮಗಳು ನೊಂದು ಮೂವರು ಸೂಸೈಡ್ ಮಾಡಿಕೊಂಡಂತಹ ಘಟನೆ. ಒಂದೇ ಕುಟುಂಬದ ಮೂವರು ಕೆರೆಗೆ ಹಾರಿ ಆತ್ಮಹತ್ಯೆಯ ಹಾದಿ ತುಳಿದಿದ್ದಾರೆ. ಎಚ್.ಡಿ. ಕೋಟೆ ತಾಲೂಕಿನ ಬೂದನೂರಿನಲ್ಲಿ ಘಟನೆ ನಡೆದಿದೆ. ಕೆರೆಯಲ್ಲಿ ಮೂವರ ಮೃತದೇಹಗಳು ಪತ್ತೆಯಾಗಿರುವಂಥದ್ದು. ಮಹದೇವಸ್ವಾಮಿ, ಪತ್ನಿ ಮಂಜುಳಾ, ಮಗಳು ಹರ್ಷಿತಾ ಮೃತ ದುರ್ದೈವಿಗಳು ಅಂಥೇಳಿ ಗುರುತಿಸಲಾಗಿದೆ. ಹಗ್ಗವನ್ನು ಕಟ್ಟಿಕೊಂಡು ಮೂವರು ಕೂಡ ಕೆರೆಗೆ ಹಾರಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಈ ಕೆರೆಯ ದಡದ ಮೇಲಿದ್ದಂತಹ ಚಪ್ಪಲಿ ಮತ್ತು ಬೈಕ್ನ ಗುರುತನ್ನು ನೋಡಿ ಇವರು ಕೆರೆಗೆ ಹಾರಿದ್ದಾರೆ ಅನ್ನುವಂತಹ ಅನುಮಾನ ಬಂದಿತ್ತು. ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಕೆರೆಯಲ್ಲಿ ಮೂವರ ಶವ ಕೂಡ ಸಿಕ್ಕಿದೆ. ಕುಟುಂಬಸ್ಥರ ಗೋಳಾಟವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದೇ ಕುಟುಂಬದ ಮೂವರು ಕೆರೆಗೆ ಹಾರಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ನೂರಾರು ಸಂಖ್ಯೆಯ ಗ್ರಾಮಸ್ಥರು ಈಗಾಗಲೇ ಅಲ್ಲಿ ಜಮಾಯಿಸಿದ್ದಾರೆ. ಜೊತೆಗೆ ಕುಟುಂಬಸ್ಥರು ಕೂಡ ಬಂದಿರುವಂಥದ್ದು. ದೊಡ್ಡ ಮಟ್ಟದ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಇನ್ನು ಇದೇ ಕೆರೆಯಲ್ಲಿಯೇ ಆ ಮೂವರು ಕೂಡ ಹಗ್ಗವನ್ನು ಕಟ್ಟಿಕೊಂಡು ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಲ್ಲ ಮನ ಯಾವಾರೆಲ್ಲ ಅವಂದೇ ಕಣಪ್ಪ. ಏನು ಮಾಡ್ಬಿಟ್ಟು ಹೋಗಿನ ಏನಿಲ್ಲ ಅಂತ ಮಾಡ್ಬಿಟ್ಟು ಹೊತ್ತಿಗೆ ಹೋಗಿದ್ದಾನು ಸಾಲ್ವ. ನಮ್ಮ ಹಿಂಸೆ ಸಿಕ್ಬಿಟ್ಟು ಹೆಣ್ಮಕ್ಕ ಹಿಂಸೆ ಯಜಮಾಗನ ಕೊಟ್ಬಿಟ್ಟು ಮುದ್ಗಂಡನ ಕೊಟ್ಬಿಟ್ಟು ಹೋದ ಕಣಪ್ಪ. ಅಯ್ಯೋ ನಾ ಎಲ್ಲೋ ಬರ್ಕನಪ್ಪ ಇವ್ರು ಕಟ್ಕೊಂಡು 3 ಜನ ಒಪ್ಪ ಮಾಡಿಬಿಟ್ಟು ಅಪ್ಪ ನನ್ನ ಕೈಲಿ ವಯಸ್ಸಾದವಳಪ್ಪ ನಾ ಕಣಪ್ಪ. ನನ್ನ ಮಗನ ಕಟ್ಕೊಂಡು ಹೆಂಗೆ ಮಾಡಪ್ಪ ಅಂದ್ರೆ ಆಮೇಲೆ ಒಬ್ರಟ್ಟಿಗೋಲ್ಲ ಅಂತ ಮಗನ ಬಿಟ್ಬಿಟ್ಟು ಒಂದಲ್ಲಪ್ಪ. ಮಹಾರಾಜ ಹೋದ್ನಲ್ಲೋ, ನನ್ನ ಮಹಾರಾಜ ಹೋದ್ನಲ್ಲೋ. ಬೂದ್ನೂರೊಳಗೆ ಮಾದೇಸ್ವಾಮಿ ಅಂದ್ರೆ ಜೀವ ಬಿಡಿಸ್ಕೊತಿದ್ರಲ್ಲ. ಇಂಥ ಮಗ ಯಾಕೆ ಹಿಂಗೆ ಮಾಡ್ಕೊಂಡಿಯೋ ನನಗೆ ಹೇಳೋ. ಕಾಲು ಕೈ ಕಟ್ಟು ಉಳಿಸ್ಕೊಳ್ಳೋನಲ್ಲೋ.